ಸಂಘ ಜಿಲ್ಲಾ ಘಟಕದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ರಾಯಚೂರಿನ ಮಾಣಿಕ್ ಪ್ರಭು ದೇವಸ್ಥಾನದ ಆವರಣದಲ್ಲಿರುವ ಅಂಧ ಮಕ್ಕಳ ಶಾಲೆಯಲ್ಲಿ ಇವತ್ತು ಅವರ 47ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ಆಚರಿಸುವುದಕ್ಕೆ ಮುಖ್ಯ ಕಾರಣ ಏನಂದರೆ, ನಿಮಗೆಲ್ಲ ಗೊತ್ತಿರಬೇಕು, ಅಣ್ಣವರ ಆದಿಯಾಗಿ ಅಣ್ಣವರ ಕುಟುಂಬದ ಆದಿಯಾಗಿ ಅವ್ರ ಕುಟುಂಬದ ಎಲ್ಲ ಸದಸ್ಯರು ಈಗಾಗಲೇ ಒಂದು ನೇತ್ರದಾನವನ್ನು ಮಾಡಿದ್ದಾರೆ. ಆ ನಿಮಿತ್ತವಾಗಿ ಕಳೆದ ಮೊನ್ನೆ ತಾನೇ ನಮ್ಮನ್ನೆಲ್ಲ ಅಗಲಿದಂಥ ಅಣ್ಣವರಾಗಿರ್ಬೋದು, ಆಮೇಲೆ ಮೊನ್ನೆ ತಾನೇ ಆಗಿರುವಂಥ ಪುನೀತ್ ರಾಜ್ಕುಮಾರ್ ಅವರು ಆಗಿರ್ಬೋದು, ಅವರು ಕೂಡ ತಮ್ಮ 2 ಕಣ್ಣುಗಳನ್ನು ದಾನ ಮಾಡಿ 4 ಜನಕ್ಕೆ ಒಂದು ಬೆಳಕಾಗಿದ್ದಾರೆ. ಆ ಒಂದು ನಿಮಿತ್ತವಾಗಿ ಇಲ್ಲೇ ಮಾಡೋದು ಸೂಕ್ತ ಅಂತ ತಿಳ್ಕೊಂಡು ನಾವು ರಾಜ್ಕುಮಾರ್ ಸಂಘವನ್ನು ನಿರ್ಧರಿಸಿ ಕೂಡ ಒಂದು ನೇತ್ರದಾನವನ್ನು ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಳ್ತಾ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲರ ಬಾಳಿನಲ್ಲಿ ಬೆಳಕು ಬರಲಿಕ್ಕೆ ಶುಭ ಸಂದರ್ಭದಲ್ಲಿ ಆರಂಭಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಒಂದೆರಡು ಎಲ್ಲರಿಗೂ ನಮಸ್ಕಾರ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಕೂಡ ಸುಸ್ವಾಗತವನ್ನು ಬಯಸುತ್ತೇನೆ. ಯಾಕಂದರೆ ವಿಶೇಷವಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ಒಂದು ಕಡೆ ನೋಡಿದರೆ ಸಡಗರ, ಒಂದು ಕಡೆ ನೋಡಿದರೆ ದುಃಖದ ಸಂಗತಿ. ಯಾಕಂದರೆ ನಾವು ಇಡೀ ದೇಶದಾದ್ಯಂತ ಇವತ್ತು ನೋಡ್ತಾ ಇದ್ದೇವೆ, ನಾವು ಪುನೀತನ್ನು ಕಳ್ಕೊಂಡಿದ್ದು ಭಾಳ ದುಃಖದ ಸಂಗತಿಯಾಗಿದೆ. ಯಾಕಂದರೆ ಇವರು ಇನ್ನೂ ಕೆಲವು ದಿವಸ ಇದ್ದಿದ್ರೆ ಏನು ನಮಗೆ ಎಷ್ಟು ಅಂಧ ಮಕ್ಕಳಿಗೆ ಆಗಿರ್ಬೋದು ಎಲ್ಲ ವಿಷಯಗಳಲ್ಲೂ ಕೂಡ ನಮ್ಗೆ ಏನು ಮಾಡ್ತಿದ್ರು ಅನ್ನೋದು ಒಂದು ಸಂದೇಶವಾಗಿದೆ. ಯಾಕಂತಂದರೆ ಇವತ್ತು ಕೆಲವು ಜನ ಎಲ್ಲ ಮಾಡ್ತಿದ್ದಾರೆ, ಥಿಯೇಟರಲ್ಲಿ ಮಾಡ್ತಿರ್ಬೋದು, ಕೆಲವು ಏರಿಯಾಗಳಲ್ಲಿ ಮಾಡ್ತಾರೆ. ಇವತ್ತು ಇಲ್ಲಿ ಸೂಕ್ತ ಸ್ಥಳ ಅಂದರೆ ಯಾಕಂತಂದರೆ, ಇವತ್ತು ಪುನೀತ್ ರಾಜ್ಕುಮಾರ್ ಕೂಡ ಅನೇಕ ಅಂಧ ಮಕ್ಕಳ ಶಾಲೆಯಲ್ಲಿ ಆಗಿರ್ಬೋದು, ಗೋಶಾಲೆಗಳನ್ನು ನಿರ್ಮಿಸಿ ಅಂಥವ್ರ ಮಧ್ಯದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಬೇಕು ಎಂಬ ಒಂದು ದಾರಿಯನ್ನು ಹಾಕಿಕೊಟ್ಟು ಹೋದ ನಿಮಿತ್ತವಾಗಿ ಇಂದು ಕೂಡ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಮಗೆ ಸೂಕ್ತವಾದ ಸ್ಥಳ ಅಂತಂದರೆ ನಮ್ಮ ಅಂಧ ಮಕ್ಕಳ ಶಾಲೆ ಅಂತೇಳಿ ಒಂದು ದೇವಾಲಯದಲ್ಲಿ ನಾವು ಮಾಡುತ್ತೇವೆ ಎಂಬ ಸಂಭ್ರಮ ನಮಗಿದೆ. ಅದಕ್ಕಾಗಿ ಕೂಡ ನಾವೆಲ್ಲರೂ ಈ ಸ್ಥಳವನ್ನು ನಾವು ಆರಿಸಿಕೊಂಡು ಈ ಸ್ಥಳದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ನಾವು ಸಂಘದ ಕಡೆಯಿಂದ ಕೂಡ ನಾವು ಅಣ್ಣವರ ಹಾದಿಯಲ್ಲಿ, ಪುನೀತ್ ರಾಜ್ಕುಮಾರ್ ಹಾದಿಯಲ್ಲಿ ಈಗಾಗಲೇ ಒಂದು ನಮಗೆ ದಾರಿ ತೋರಿಸ್ಕೊಟ್ಟು ಹೋಗಿದ್ದಾರೆ. ಇವತ್ತು ಎಷ್ಟು ಗಳಿಸಿದರೂ ಏನೂ ಇಲ್ಲ, ಏನು ಮಾಡಿದರೂ ಏನೂ ಇಲ್ಲ ಪ್ರಪಂಚದಲ್ಲಿ. ನಾವು ಯಾರಿಗಾದರೂ ನಮ್ಮ ಜೊತೆಗೆ ನಮ್ಮ ಹಾಗೆ ಇನ್ನೊಬ್ಬರನ್ನು ಕೂಡ ನೋಡಬೇಕು, ಸಹಾಯ ಮಾಡಬೇಕೆಂಬ ಒಂದು ಆದಿಯನ್ನು ಹಾಕಿಕೊಂಡಿದ್ರಲ್ಲ, ಹಾಕಿ ಹೋದರು. ಅದೇ ದಾರಿಯಲ್ಲಿ ಇವತ್ತು ನಡೆಯುವುದಾದರೆ ಅವರಿಗೆ ನಾವು ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ, ಅವರಿಗೆ ನಮನವನ್ನು ಸಲ್ಲಿಸಿದಂಗೆ ಆಗುತ್ತೆ. ಹಾಗಾಗಿ ಇವತ್ತು ಇವರೆಲ್ಲರ ಮಧ್ಯದಲ್ಲಿ ನಾವು ಈ ಆಚರಣೆ ಮಾಡೋದು ತುಂಬ ಸಂತೋಷಕರವಾಗಿದೆ. ಅದಕ್ಕಾಗಿ ಎಲ್ಲರಿಗೂ, ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ವೃಂದದವರಿಗೂ, ಮಕ್ಕಳಿಗೂ, ಬಂದಿದ್ದ ಎಲ್ಲರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮಾತುಗಳನ್ನು ಮುಗಿಸ್ತೇನೆ. ಈಗ ವಿಶೇಷವಾಗಿ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಕಳಸ ಸರ್ ಅವರು ಕೂಡ ಮಾತಾಡಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೇ ಒಂದು ಸಂದರ್ಭದಲ್ಲಿ ಮೊದಲನೆಯ 47ನೇ ವರ್ಷದ ಒಂದು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೆ ಅವರು ಹೋಗಿರ್ತಕ್ಕಂಥದ್ದು ದುಃಖ ಒಂದು ಕಡೆ ಆದರೆ, ಈ ಸೂರ್ಯ ಚಂದ್ರ ಇರೋವರೆಗೂ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವಾ ಘನ ಕಾರ್ಯಗಳು ಈ ಪ್ರಪಂಚದಾದ್ಯಂತ, ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಅವರು ಇದ್ದಾಗ ಕರ್ನಾಟಕಕ್ಕೆ ಸೀಮಿತ ಆಗಿದ್ದರು. ಅವರು ಹೋದ ಮೇಲೆ ಇಡೀ ಭಾರತ ದೇಶ, ಇಡೀ ವಿಶ್ವನೇ ಅವರನ್ನು ಕೊಂಡಾಡ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿಯಾಗಿ, ಅವರ ಅನೇಕ ಜೀವನದಲ್ಲಿ ಯಾರು ಹೇಳಲಾರ್ತಾರೆ ಎಲೆ ಮರೆಯ ಕಾಯಿಯಂತೆ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು, ಕೈಂಕರ್ಯಗಳನ್ನು ಮಾನವತೆಯ ದೃಷ್ಟಿಯಿಂದ ಮಾಡಿ ಹೋಗಿದ್ದಾರೆ. ಅಂಧರ ಶಾಲೆ ಆಗಿರ್ಬೋದು, ಮತ್ತು ಇನ್ನೊಂದು ಬೇರೆ ವೃದ್ಧಾಶ್ರಮಗಳು, ಮತ್ತು ಬೇರೆ ಬೇರೆ ರೀತಿಯ ಶಕ್ತಿಧಾಮ ಅಂತಕ್ಕಂಥದ್ದು,
ದುರ್ಬಲರಾಗಿರ್ತಕ್ಕಂಥ ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ ಒಂದು ಆಶ್ರಯ ಕೊಟ್ಟಿರ್ತಕ್ಕಂಥದ್ದು, ಹೀಗೆ ಸಾವಿರಾರು ಜನರಿಗೆ ಒಂದು ಕಣ್ಮಣಿಯಾಗಿ ಹೋಗಿದ್ದಾರೆ. ಅಂತ ಒಂದು ದಾರಿಯಲ್ಲಿ ನಾವೆಲ್ಲರೂ ಹೋಗ್ಬೇಕಂತ ತಿಳ್ಕೊಂಡು ನಾವೆಲ್ಲರೂ ಒಂದು ಸಂಕಲ್ಪ ಮಾಡಿದ್ದೇವೆ. ಇವತ್ತಿನ ದಿವಸ ಈ ಒಂದು ಅಂಧ ಮಕ್ಕಳ ಒಂದು ಕೇಂದ್ರದಲ್ಲಿ, ಶಾಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡತಕ್ಕಂಥದ್ದು ನಿಜವಾಗಲೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇವತ್ತು ಮಕ್ಕಳೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ನಾವೊಂದು ಸಂಕಲ್ಪ ಮಾಡಿದ್ದೇವೆ. ನಾವು ಕೆಲವೇ ದಿನಗಳಲ್ಲಿ ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಸುಮಾರು ಒಂದು 50 ಜನ, ಕನಿಷ್ಠ 50 ಜನ ಆದರೂ ಕೂಡ ನಾವು ನೇತ್ರದಾನವನ್ನು ಮಾಡಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದೇವೆ. ಎಲ್ಲರ ಆಶೀರ್ವಾದ ಮತ್ತು ನಿಮ್ಮ ಸಹಕಾರ ಇರಬೇಕಂತ ತಿಳ್ಕೊಂಡು ಆಶಿಸುತ್ತಾ ನಾವು ನೇತ್ರದಾನವನ್ನು ಮಾಡೋದ್ರ ಮೂಲಕ, ರಕ್ತದಾನವನ್ನು ಮಾಡೋದ್ರ ಮೂಲಕ ಅವರು ಮೇಲೆ ಸ್ವರ್ಗದಲ್ಲಿ ಇರತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಅಣುವಿನಷ್ಟು ಒಂದು ಸೇವೆಯನ್ನು ಮಾಡೋದಕ್ಕೆ ನಮಗೆ ದಾರಿ ದೀಪ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅರ್ಥಪೂರ್ಣವಾಗಿ ನಾವು ತಮ್ಮ ಮುಂದೆ ಇವತ್ತು ಕೇಕ್ ಕತ್ತರಿಸೋದು ಮತ್ತು ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಕೇಳ್ಕೊಂಡು ತಮ್ಮ ವಿನಂತಿಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಮ್ಯಾದರವರು ಕೂಡ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ಮಕ್ಕಳೇ, ನಮ್ಮ ರಾಜ್ಯದಲ್ಲಿ ದೇಶದ ಅನೇಕ ಭಾಷೆಯ ಕಲಾವಿದರು ಸಾಕಷ್ಟಿದ್ದಾರೆ. ಆದರೆ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ವಿಶೇಷವಾಗಿ ನಮ್ಮ ಮುಂದೆ ಕಾಣಿಸ್ತಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಒಬ್ಬ ಅಪ್ರತಿಮ, ದೇಶ ಕಂಡಂಥ ಅಪ್ರತಿಮ ಕಲಾವಿದರಾಗಿ ಉಳಿಸ್ಕೊಂಡವರು ಡಾಕ್ಟರ್ ರಾಜ್ಕುಮಾರ್ ಅವರು. ತಂದೆಯ ಒಂದು ಕೀರ್ತಿಯನ್ನು ಉಳಿಸಿದಂಥವರು, ಬೆಳೆಸಿದಂಥವರು ಪುನೀತ್ ರಾಜ್ಕುಮಾರ್ ಅವರು. ಅವರೆಲ್ಲ ನಮಗೆ ಮಾದರಿಯಾಗಿದ್ದಾರೆ. ಅವರ ಒಂದು ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ನುಡಿದಂತೆ, ಅಧ್ಯಕ್ಷರು ನುಡಿದಂತೆ ಅವರ ಆಶಯಗಳನ್ನು ಎಷ್ಟು ನಮ್ಗೆ ದುರ್ದೈವ ಅಂತಂತಂದರೆ, ಒಂದು ಚೈತನ್ಯ ಕೆಲಸ ಮಾಡ್ತಕ್ಕಂಥ ವೇಗದಲ್ಲಿ ಕೆಲಸ ಮಾಡೋ ಸಂದರ್ಭ ಸಡನ್ನಾಗಿ ಏನಪ್ಪ ಅಂದರೆ ಕುಸಿದು ಬಿದ್ದಂಗೆ ಆಗಿ ಎಷ್ಟು ತೊಂದರೆ ಆಯಿತು ಅಂತ ಹೇಳಿದ್ರೆ, ಅದು ಬಹುಶಃ ಇನ್ನೂ ಎಷ್ಟು ಜನಕ್ಕಾದ ಅವ್ರ ಸೇವೆ ಸಹಾಯ ಸಿಗ್ತಿತ್ತು ಏನೋ, ಅವರು ಅಂಥವ್ರು ದೌರ್ಭಾಗ್ಯಗಳು ಅಂತಂತ ನನಗೆ ಅನ್ನಿಸ್ತದೆ. ಅಂಥ ಒಂದು ಮಹಾನ್ ವ್ಯಕ್ತಿಗಳ ಒಂದು ಕಾರ್ಯಕ್ರಮ, ಹುಟ್ಟುಹಬ್ಬ ಇರ್ಬೋದು, ಯಾವುದೇ ಅವ್ರು ನೆನೆಸ್ಕೊಳ್ತಕ್ಕಂಥದ್ದು, ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿ, ಅವರ ಒಂದು ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಪ್ರಾಮಾಣಿಕವಾಗಿ ಸೇವೆ ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂಘದ ಎಲ್ಲ ಮಿತ್ರರಿಗೆ ವಂದಿಸಿ, ಈ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳಿ, ಮಕ್ಕಳಾದಂಥ ತಮಗೆಲ್ಲ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಆಶಿಸಿ 2 ಮಾತು ಮುಗಿಸ್ತೀನಿ. ಓಕೆ, ಎಲ್ಲ ಅಭಿಮಾನಿಗಳು ಹೇಳಿದರೆ ಮುಂದೆ ಬರುವಂಥ ದಿನಗಳಲ್ಲಿ ಅವರೇನು ಆಸೆಯನ್ನು ಇಟ್ಕೊಂಡಿದ್ದಾರೆ ಎಲ್ಲವೂ ಸರಾಗವಾಗಿ ಯಶಸ್ವಿಯನ್ನು ಗಳಿಸಲಿ. ಹಾಗೆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಪುನೀತ್ ರಾಜ್ ಅವರ ಮಾರ್ಗದಲ್ಲಿ ಅವರೆಲ್ಲ ನಡೀತಾರೆ ಅಂತ ಹೇಳಿ ಭಾವಿಸ್ತಾ ನಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಕೇಕ್ ಕಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಮಕ್ಕಳು.